ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ 4 ಬಾರಿ ಉಡುಪಿಗೆ ಭೇಟಿ ಕೊಟ್ಟಿದ್ದಾರೆ. ಆದರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇದುವರೆಗೂ ಸಿದ್ದರಾಮಯ್ಯ ಉಡುಪಿಯ ಕೃಷ್ಣ ಮಠಕ್ಕೆ 1 ಬಾರಿಯೂ ಭೇಟಿ ಕೊಟ್ಟಿಲ್ಲ. ಸಿಎಂ ಆದ ಉಡುಪಿಯ ಕೃಷ್ಣ ಮಠದ ಮೆಟ್ಟಿಲು ತುಳಿದಿಲ್ಲ. ಅದ್ಯಾಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಉಡುಪಿಯ ಶ್ರೀಕೃಷ್ಣನ ಮೇಲೆ ಅಂಥದ್ದೊಂದು ಕೋಪ ಅನ್ನೋದಕ್ಕೆ ಎಲ್ಲಿದೆ ನೋಡಿ ಉತ್ತರ. ಆಹಾ, ಎಂಥ ದೃಶ್ಯ ಅಲ್ಲವೇ? ಶ್ರೀಕೃಷ್ಣನನ್ನ ನೋಡಿದ ಮೇಲೆ ಈ ಜೀವನವೇ ಸಾರ್ಥಕವಾಯಿತು, ಪಾವನವಾಯಿತು ಅಂತ ಅದೆಷ್ಟೋ ಜನ ಪುನೀತ ಭಾವನೆಯಿಂದ ನಿಟ್ಟುಸಿರು ಬಿಡ್ತಾರೆ. ಆದರೆ ಸಿಎಂ ವಿಚಾರದಲ್ಲಿ ಶ್ರೀಕೃಷ್ಣನೇ ಅವರ ಪಾಲಿಗೆ ವಿಲನ್ ಆದಂತೆ ಕಾಣ್ತಾ ಇದೆ. ನಾನು ನಾಸ್ತಿಕನಲ್ಲ, ಹಾಗಂತ ಡೋಂಗಿ ಆಸ್ತಿಕತೆಯ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಹೀಗೆನ್ನೋಕೆ ಸಿಎಂ ಸಿದ್ದರಾಮಯ್ಯ ಅಲ್ಲದೆ ಮತ್ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯರಿಗೂ ಉಡುಪಿ ಶ್ರೀಕೃಷ್ಣನಿಗೂ ಅಷ್ಟಕ್ಕಷ್ಟೇ ಇದ್ದ ಹಾಗೆ ಕಾಣುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ಒಟ್ಟು 4 ಬಾರಿ ಉಡುಪಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ. ಆದರೆ ಶ್ರೀಕೃಷ್ಣನ ಮಠಕ್ಕೆ ಮಾತ್ರ ಬಂದಿಲ್ಲ. ಹಾಗಾದ್ರೆ ಸಿದ್ದರಾಮಯ್ಯನವರು ಕೃಷ್ಣ ಮಠಕ್ಕೆ ಬರುವುದಿಲ್ಲ ಯಾಕೆ? ಹೀಗೊಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಬಿಜೆಪಿ ನಾಯಕ ಈಶ್ವರಪ್ಪ. ಪೇಜಾವರ ಸ್ವಾಮೀಜಿಗೂ ಈಶ್ವರಪ್ಪನವರಿಗೂ ನಡೆದ ಒಂದು ಕುತೂಹಲಕಾರಿ ಸಂಭಾಷಣೆಯಲ್ಲಿ ಈಶ್ವರಪ್ಪನವರು ಸಿಎಂ ಮಠದ ಮೆಟ್ಟಿಲು ಹತ್ತದಿರುವುದಕ್ಕೆ ಇದ್ದ ಕಾರಣವನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯನದ್ದು ಬೇರೆ ಅದಕ್ಕೆ ಹೋಗಿದ್ದೆ, ಅವಾಗ ಪ್ರಸ್ತಾಪ ಮಾಡಿದೆ. ಉಡುಪಿಗೆ ಹೋಗಿದ್ದೆ, ನೀವು ಉಡುಪಿಗೆ ಹೋಗಿ ಮಠಕ್ಕೆ ಯಾಕೆ ಹೋಗಲಿಲ್ಲ? ಯಾಕೆ ಕೃಷ್ಣ ದರ್ಶನ ಮಾಡಲಿಲ್ಲ? ಒಬ್ಬರೇ ಇದ್ರು. ಹಿಂದೆ ಅವ್ರ ತಂದೆ ಕಾಲದಲ್ಲಿ ಯಾರೋ ಒಬ್ಬ ಸ್ವಾಮೀಜಿ, ಅವರು ಇವರು ಯಾವ ಸ್ವಾಮೀಜಿ ಅಂತ ಹೇಳಿಲ್ಲ, ಅವ್ರ ಹತ್ರ ಹೋದ್ರೆ ಶ್ರೀಯಿಂದ ಪ್ರಸಾದ ಎಸ್ದ್ರಂತೆ, ಮುಟ್ಟಿಸ್ಕೊಡ್ಲಿಲ್ಲ ಅಂತ ಎಸ್ದ್ರು ಅಂತಂದ್ರು. ನಾನು ಹೇಳಿದೆ, ನೀವು ಬಂದು ಸೀದಾ ಅವ್ರ ಪಾದ ಮುಟ್ಬಿಡಿ, ನಾನು ಮುಟ್ಟಿಸ್ತೀನಿ. ನಾನೆಲ್ಲ ನೀವು ಎಲ್ಲರೂ ಹೋಗಿ ಪಾದ ಮುಟ್ಟಿದಾರೆ, ಅವ್ರ ಹತ್ರ ಇಲ್ಲೇ ಇಲ್ಲ, ಸೀದಾ ಹರಿಜನ್ ಕೇರಿಗೆ ಹೋಗ್ತಾರೆ, ಬೋದಲ್ಲ ಪೇಪರ್ ನೀವು ಮುಖ್ಯಮಂತ್ರಿಯಾಗಿ ಅಂತಂದೆ. ಇತ್ತೀಚೆಗೆ ದೇವಸ್ಥಾನಗಳು ಹೋಗೋಕೆ ಶುರು ಮಾಡಿದ್ದೀನಿ ಅಂತ ಹೇಳಿದ್ರು. ಇಲ್ಲಾಕೆ ಹೋಗಲಿಲ್ಲ ಅಂದೆ ನಾನು, ನಕ್ ಸುಮ್ಮನಾದ್ರೆ ಅಷ್ಟೇ. ಅದಕ್ಕೆ ನಾನು ಸೀದಾ ಹೋಗಿ ಪೇಜಾವರ ಸ್ವಾಮೀಜಿಗಳ ಪಾದ ಮುಟ್ಟಿಬಿಡಿ, ನಾನೇ ಪಾದ ಮುಟ್ಟಿಸ್ತೀನಿ, ಎಲ್ಲರೂ ಅವರ ಪಾದ ಮುಟ್ತಾರೆ, ಸೀದಾ ಹರಿಜನ ಕೇರಿಗೆ ಹೋಗ್ತಾರೆ, ಪೇಪರ್ ಓದೋದಿಲ್ವಾ ನೀವು ಅಂತ ಕೇಳಿದೆ. ಸಿಎಂ ನಕ್ಕು ಸುಮ್ಮನಾದ್ರು. ಹೇಗಂತ ಈಶ್ವರಪ್ಪ ಸ್ವಾಮೀಜಿಗೆ ಸಿಎಂ ಕೃಷ್ಣ ಮಠಕ್ಕೆ ಕಾಲಿಡದಿರಲು ಇರೋ ಕಾರಣವನ್ನ ವಿವರಿಸಿದ್ರು. ಇನ್ನು ಸಿದ್ದರಾಮಯ್ಯ ಅವರನ್ನ ಮಠಕ್ಕೆ ಕಾಲಿಡದ ಬಗ್ಗೆ ಕೇಳಿದ ಪ್ರಶ್ನೆಗೆ ಸಿಎಂ ಕೊಟ್ಟ ಉತ್ತರ ಏನ್ ಗೊತ್ತಾ? ದೇವ್ರು ಹುಡಿಕೊಂಡು ಎಲ್ಲೆಲ್ಲೋ ಕಾಶ್ಮೀರದವರೆಗೂ ಹೋಗಲ್ಲ ನಾನು. ಇಲ್ಲಿರೋ ನಮ್ಮ ಊರಿನಲ್ಲಿರೋ ದೇವರುಗಳು ಸಾಕು ಅಂತ ಅನ್ಕೊಂಡಿರೋನು ನಾನು. ಬರ ಅಂತ ಅವಕಾಶ ಸಿಕ್ಕಿಲ್ಲ, ಬಂದ ಅವಕಾಶ ಸಿಕ್ಕಿದಾಗ ಸಿಎಂ ಮಠಕ್ಕೆ ಯಾಕೆ ಬರಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸಿಎಂ ಅವರನ್ನ ಬರಮಾಡಿಕೊಳ್ಳಲು ಪೇಜಾವರ ಸ್ವಾಮೀಜಿಗಳೇನೋ ಸಿದ್ಧವಾಗಿದ್ದಾರೆ. ಅವರು ಯಾವಾಗ ಬರ್ತಾರೋ ಕಾದ್ ನೋಡ್ಬೇಕು. ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್, ಉಡುಪಿ.